ಶೂಟಿಂಗ್ ತುಂಬ ಕಷ್ಟ ಇತ್ತು. ಏಕೆಂದರೆ ಮೇನಲ್ಲಿ 44 ಡಿಗ್ರಿ, 44 ಡಿಗ್ರೀಸ್. ಆಮೇಲೆ ಅದು ಹೆಂಗೆ ಶೂಟಿಂಗ್ ಅಂದರೆ ನಮ್ಮ ಥರ ಇನ್ನೊಂದು ಸರಿ ಬಾ 2 ಸರಿ ಹೋಗು ಅನ್ನೋ ಥರ ಇರಲಿಲ್ಲ. ಅವ್ರು ಕಂಬಳದವರು ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು. ಬಂದರೆ ರೀಟೇಕ್ ಇಲ್ಲ, ನೀವು ನಿಮ್ಗೇನು ಬೇಕು ನೀವು ತಕ್ಕೊಳ್ಳಿ ಅಂತ. ಕೊನೆಗೆ ನಾನು, ಗಿರಿಯವರು, ವಿಜಯಣ್ಣವರೆಲ್ಲ ಯೋಚನೆ ಮಾಡಿ 14 ಕ್ಯಾಮ್ರಾ ಒಂದೊಂದು ರೇಸ್ಗೆ, 14 ಕ್ಯಾಮ್ರಾಸ್. ಯಾಕೆಂದರೆ ಪ್ರತಿಯೊಂದು ಆ್ಯಂಗಲಲ್ಲೂ ಶಾರ್ಟ್ ಸಿಕ್ಕಬೇಕು. ಸರಿ, ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನ್ನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟಲ್ಲಿ ನಮ್ಮ ಆರ್ಟಿಸ್ಟ್ನ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಕೆಲಸ ಅದೆಲ್ಲ. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೇ ಗೊತ್ತಾಗೋದು. ಆ ಥರ ಒಂದು ಮಾಡಿದ್ದೀವಿ. ಅದರಲ್ಲಿ ಹೆಗ್ಡೆಯವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ, ಒಂದು ಸಂದೇಶ ಕೊಡೋದು ಕ್ಯಾರೆಕ್ಟರ್ ಇತ್ತು. ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ? ಒಂದೆರಡು ಫ್ಯಾಮಿಲಿ ಜಗಳದ ಮಧ್ಯೆ, ಈ ಕಂಬಳದ ಮಧ್ಯೆ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಿಸ್ಬೇಕು ಅಂದಾಗ ನಾನು ಹೋಗಿ ಅವ್ರು ಕೇಳಿದಾಗ ಅವರು ನನಗೆ, ನಾನು ಅವರು ಕ್ರಿಕೆಟ್ ಆಡ್ತಾಯಿದ್ವಿ. ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಡೆ ಅವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ವೀರೇಂದ್ರ ಹೆಗ್ಡೆಯವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು. ಸೊ ಅವರು ಒಪ್ಕೊಂಡು ಒಂದು ಮಾಡಿದ್ರು. ಅದು ಒಂದು ನಮಗೆ ಅದು ಒಂದು ಸಂದೇಶ. ಅಂದರೆ ದ್ವೇಷ ಬಿಡಿ, ಪ್ರೀತಿ ಮಾಡಿ ಅನ್ನೋದೇ ಸಂದೇಶ. ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು, ಪ್ರೀತಿನೇ ಭಾಳ ಮುಖ್ಯ ಅಂಥೇಳಿ ಈ ಥರ. ಮಣಿಕಾಂತ್ ಕದ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್, ಅಲ್ಲೆಲ್ಲೋ ಒಂದು ಕಾಲೇಜಿಗೆ, ನಾವು ಕ್ರಿಶ್ಚಿಯನ್ ಕಾಲೇಜಿಗೆ ಹೋಗಿದ್ದರು, ಅದೇ ಒಂದು 150 ಜನ ಟ್ರಂಪೆಟ್ಸು ಇದು ಎಲ್ಲವೂ ಅಲ್ಲಿ ಲೋಕಲ್ಲಿದೆ. ಸೊ ಹೀಗೊಂದು ಪ್ರಯತ್ನ ಪಟ್ಟಿದ್ದೀವಿ. ಯಾಕೆಂದರೆ ಪ್ರಯತ್ನ ಅಷ್ಟೇ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಡಬೇಕಷ್ಟೇ, ರಿಸಲ್ಟ್ ಕೊಡೋದು ಅವರು. ನನಗೆ ಇದೊಂದು 2 ಥರ ಲಿಂಕ್ ಇತ್ತು. ಏಕೆಂದರೆ ನಮ್ಮ ತಾಯಿ ಉಡುಪಿಯವರು, ನನ್ನ ವೈಫು ಪುತ್ತೂರು. ಹೀಗಾಗಿ ಒಂದು ದಕ್ಷಿಣ ಕನ್ನಡದ ಲಿಂಕ್ ನನಗಿತ್ತು. ಆದ್ದರಿಂದ ಅದೊಂದು ಇಲ್ಲ, ನನಗೆ ಏನು ಅಂತ ಹೇಳಿದ್ರೆ, ಈ ಬೆಂಗಳೂರಿನ ಕಥೆನೇ ಮಾಡ್ಕೊಂಡು ನಾವು ಕರ್ನಾಟಕನ ಮರ್ತು ಬಿಡ್ತಾಯಿದ್ದೀವಿ. ನಾನು ಮೊನ್ನೆ ಗುಲ್ಬರ್ಗಾಗೋ ಬೀದರ್ಗೂ ಹೋಗಿದ್ದೆ. ಅಲ್ಲಿ ಕೆಲವು ಕಥೆಗಳೆಲ್ಲ ಕೇಳಿಬಿಟ್ಟು, ಏನು ನಾವು ಇದನ್ನೆಲ್ಲ ಬಿಟ್ಬಿಡ್ತಾ ಇದ್ದೀವಲ್ಲ, ಎಂತೆಂಥ ಕಥೆಗಳಿದೆ, ಎಂತೆಂಥ ಸಂಸ್ಕೃತಿಗಳಿದೆ. ಹೀಗೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಬೆಂಗಳೂರಿನ ವ್ಯಾಮೋಹ ಬಿಟ್ಟು ಹೊರಗಡೆ ಹೋದರೆ ಒಳ್ಳೊಳ್ಳೆ ಕಥೆಗಳು ಡೆಫಿನೆಟಾಗಿ ಸಿಗುತ್ತೆ. ಆಮೇಲೆ ಇವತ್ತು ನಮ್ಮ ಮಣ್ಣಿನ ಕಥೆನೇ ಓಡೋದು, ಬೇರೆ ಪ್ಯಾನ್ ಇಂಡಿಯಾ ಕಥೆಗಳೆಲ್ಲ ಓಡಲ್ಲ, ಕಷ್ಟ ಅದು. ಇವತ್ತು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ. ಇವತ್ತು ಗ್ರಹಣ, ಎಲ್ಲ ಕಡೆ ಗ್ರಹಣ ಬಿಡುತ್ತೆ, ಆದರೆ ಈ ಕನ್ನಡ ಚಿತ್ರರಂಗಕ್ಕೆ ಗ್ರಹಣನೇ ಬಿಡಲ್ಲ. ಈಗೇನೋ ಹೊಸ ರೂಮರು ಸಬ್ಸಿಡಿ ತೆಗೆದಿದ್ದಾರೆ ಅಂತ. ಈ ಸಬ್ಸಿಡಿ ತೆಗೆದುಬಿಟ್ರೆ ಭೋಜ್ಪುರಿ, ಗುಜರಾತು, ಇನ್ಯಾವುದೋ 2 ಇಂಡಸ್ಟ್ರಿ ಮುಚ್ಚೋಗ್ಬಿಟ್ಟಿದೆ. ಅಲ್ಲೇನು ಪಿಕ್ಚರ್ಗಳೇ ಪ್ರೊಡ್ಯೂಸ್ ಆಗ್ತಿಲ್ಲ, ಬಿಕಾಸ್ ಗೌರ್ಮೆಂಟ್ ಇದಾಗಿದೆ. ಸೇಮ್ ಥಿಂಗ್ ಈಗ ಆಗುತ್ತೆ. ಅಂದರೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅವರು ಈ ಸಬ್ಸಿಡಿನ ತೆಗಿಯೋಕ್ಕೆ ಬಿಡಲ್ಲ, ಡೆಫಿನೆಟಾಗಿ ಕೊಡ್ತಾರೆ. ಆದ್ದರಿಂದ ನನಗೆ ಇಲ್ಲಿಂದ ಒಂದು ಅವರಿಗೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರ ಮಾತು ಕೇಳಿಕೊಂಡು ಸಬ್ಸಿಡಿನ ನಿಲ್ಲಿಸಬೇಡಿ. ಅವರು ಸರ್ಕಾರದವರು ಏನು ರೀ ಉದ್ಯಮ ಏನಾಗುತ್ತೆ? ನಿಮ್ಗೇನು ಲೋನ್ ಕೊಡ್ತಾರೆ ಗೌರ್ಮೆಂಟು? ಏನು ಲೋನ್ ಕೊಡ್ತಾರೆ? ನಿಮ್ಮ ಮನೆ ಬಾಡಿಗೆ ಇಡಬೇಕು. ಈಗ ನಾನು 4 ಮನೆ ಕಳ್ಕೊಂಡಿದ್ದೀನಿ, ರವಿಚಂದ್ರನ್ 5 ಮನೆ ಕಳ್ಕೊಂಡಿದ್ದಾರೆ. ಹಿಂಗೆ ಮನೆ ಕಳ್ಕೊಂಡೇ ಹೋಗ್ಬೇಕು ನಾವು. ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು.